ಎಲ್ರಿಗೂ ನಮಸ್ಕಾರ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್, ಕಲಿಸು ಗುರುವೇ ಕಲಿಸು. ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಸೊ ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಓದೋಣ. ಅಂಡ್ ಚಾಪ್ಟರ್ನ ಹೆಸರು ಅಗೌರವ, ಹಠಮಾರಿತನ. ಅಗೌರವ ಮತ್ತೆ ಹಠಮಾರಿತನ ಮಕ್ಕಳು ಯಾಕೆ ತೋರಿಸ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಇಲ್ಲಿ ವಿವರಿಸಿದ್ದಾರೆ. ಅಂಡ್ ಇದು ಶಿಕ್ಷಕರಿಗೆ, ಪೋಷಕರಿಗೆ ಎಲ್ಲರಿಗೂ ಅರ್ಥ ಆಗ್ಲೇಬೇಕಾಗಿರುವಂತದ್ದು. ಅಂಡ್ ನನ್ನ ರಿಕ್ವೆಸ್ಟ್ ಏನಂದ್ರೆ, ಇದು ತುಂಬಾ ಜನ ಟೀಚರ್ಸ್ಗೆ ಮತ್ತೆ ತುಂಬಾ ಜನ ನಿಮಗೆ ಗೊತ್ತಿರುವಂತಹ ಪ್ರತಿಯೊಬ್ಬರಿಗೂ ಇದನ್ನ ಸೆಂಡ್ ಮಾಡಿ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಹೇಗೆ ಅವರ ಭವಿಷ್ಯನ ಕಟ್ಕೊಳ್ತಾರೆ ಅನ್ನೋದು ನಮ್ಮಗಳ ಒಂದು ಕಾಂಟ್ರಿಬ್ಯೂಷನ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಕೆಲವು ವರ್ತನೆಗಳು ಕಂಡು ಬರುತ್ತೆ. ಆದ್ರೆ ಕೆಲವು ಶಿಕ್ಷಕರು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ನನ್ ಮಾತ್ ಕೇಳ್ತಾ ಇಲ್ಲ, ನನ್ ಮಾತಿಗೆ ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ಬಹುದು. ಅಥವಾ ಪೋಷಕರಿಗೂ ಕೂಡ ಮಕ್ಕಳು ಯಾವಾಗಾದ್ರೂ ನಮ್ಮ ಮಾತನ್ನ ಕೇಳದೆ ಇದ್ದಾಗ, ಇವ್ರು ನನ್ ಮಾತ್ ಕೇಳ್ತಾ ಇಲ್ಲ, ಇವ್ರು ನಂಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ವಾಸ್ತವ ಏನು, ಯಾಕೆ ಮಕ್ಕಳು ಆ ತರ ಬಿಹೇವ್ ಮಾಡ್ತಿರ್ತಾರೆ ಅಂತ ಇಲ್ಲಿ ವಿವರಿಸಿದ್ದಾರೆ. ಮೊದಲನೇದಾಗಿ, ಮಕ್ಕಳಲ್ಲಿ ಹಠಮಾರಿತನ ಯಾಕೆ ಬರುತ್ತೆ ಅಂದ್ರೆ, ಅದಕ್ಕೆ ಕಾರಣ ಅವರ ಸುಪ್ತವಾಗಿರುವಂತಹ, ಅಂದ್ರೆ ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಇರುವಂತಹ ಒಂದು ಆತಂಕ. ಯಾವಾಗ ಅವರಲ್ಲಿ ಆತಂಕ ಇರುತ್ತೆ ಆಗ ಅವರು ಹಠ ಮಾಡ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಗೌರವದ ನಡಿಗೆಗೆ ಕಾರಣ ಮಕ್ಕಳಲ್ಲಿರುವ ಆತಂಕ ಅಂತ ಶಿಕ್ಷಕರು ಮತ್ತೆ ಪೋಷಕರು ತಿಳ್ಕೊಂಡ್ರೆ, ಖಂಡಿತವಾಗ್ಲೂ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಮಕ್ಕಳನ್ನ ದೂರೋದ್ರ ಬದಲು, ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳೋದ್ರ ಬದಲು, ಮಕ್ಕಳ ಜೊತೆಗೆ ಕಿರ್ಚಾಡೋದ್ರ ಬದಲು ಮಕ್ಕಳ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ತಾರೆ. ಆಗ ಶಿಕ್ಷೆ ಅವರಿಗೆ ಕಲಿಕೆ ಆಗಿ, ಕರುಣೆ ಆಗಿ ಬದಲಾಗುತ್ತೆ. ಶಿಕ್ಷೆ ಕೊಡೋದ್ರ ಬದಲು ಕರುಣೆ ತೋರಿಸಿ ನೀವು ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ರು ಪೋಷಕರು ಮತ್ತೆ ಶಿಕ್ಷಕರು, ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮನೆಗಳಲ್ಲೂ ಕೂಡ ಇದೇ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ. ಆದ್ರೆ ಅವರ ಒಳಗಿರುವ, ಮಕ್ಕಳ ಒಳಗಡೆ ನಡೆಯುವಂತಹ ಆತಂಕದ ಅಭಿವ್ಯಕ್ತಿಯನ್ನೇ ಧಿಕ್ಕರಿಸುವ ನಡವಳಿಕೆ, ಅಸಭ್ಯ ನಡವಳಿಕೆ, ಅನುಸರಣೆಯ ಕೊರತೆ ಎಂದು ಲೇಬಲ್ ಮಾಡ್ಬಿಡ್ತಾರೆ. ಅಂದ್ರೆ ಇವ್ನ್ ಹಿಂಗೇನೆ, ಇವ್ನ್ ಚೇಂಜ್ ಆಗಲ್ಲ, ಇವ್ನ್ ಈ ತರ ಅಂತ ಹೇಳಿ ಪದೇ ಪದೇ ಮಕ್ಕಳ ಬಗ್ಗೆ ನಾವು ಮಾತಾಡಿ ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಅದೇ ಸತ್ಯ ಅನ್ನೋ ಹಾಗೆ ನಾವು ಅವ್ರಿಗೆ ಬಿಂಬಿಸ್ತಾ ಬರ್ತೀವಿ. ಅವ್ರಿಗೆ ಗೊತ್ತಿಲ್ಲದೆ ನಾನಿದಲ್ಲ ಅಂತ ಅವ್ರ ಒಳಗಡೆಯಿಂದ ರೆಸಿಸ್ಟ್ ಮಾಡ್ತಿರ್ತಾರೆ. ನಾವು ಅವರಿಗೆ ನೀನ್ ಹಿಂಗೆ ಅಂತ ಹೇಳಿ ಅವ್ರ ಮುಂದೆ ಅವರ ಒಂದು ಕೊರತೆಯನ್ನ ಹೇಳಿ ಮಕ್ಕಳನ್ನ ನಾವು ಹಾಗೆ ಡಿಸೈನ್ ಮಾಡ್ತಾ ಇದೀವಿ. ಇದನ್ನ ಪ್ರತಿಯೊಬ್ರು ಪೋಷಕರು ಮತ್ತೆ ಶಿಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಮೊದಲನೇದಾಗಿ, ಯಾವ್ಯಾವ ತರ ಮಕ್ಕಳು ಅವರ ಒಂದು ಮಾನಸಿಕ, ಅವ್ರ ಒಳಗಡೆ ಇರೋ ಭಾವನೆಯನ್ನ ಯಾವ ತರ ಅವ್ರು ವ್ಯಕ್ತಪಡಿಸ್ತಾರೆ ಅಂದ್ರೆ, ಮೊದಲನೇದು ಹೋರಾಟದ ಹಾದಿ. ಮಕ್ಕಳು ಫೈಟ್ ಮಾಡ್ತಾರೆ, ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಆಮೇಲೆ ಏನು ಹೊಡಿಯಕ್ ಹೋಗ್ತಾರೆ, ರಕ್ಷಣೆ ಅಂದ್ರೆ ಏನೋ ಒಂದು ಮಾಡಕ್ ಹೋಗ್ತಾ ಇರ್ತಾರೆ ಅವರು. ಕೂಗೋದು, ಕಿಚ್ಚೋದು, ಹೊಡಿಯೋದು, ನೆಗ್ಲೆಕ್ಟ್ ಮಾಡೋದು, ಇದೆಲ್ಲವೂ ಕೂಡ ಅವಾಗ ನಮ್ಗೆ ಅನ್ಸುತ್ತೆ ಏನಪ್ಪಾ ಹಿಂಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಯಾವ ಮಕ್ಕಳು ಹಂಗ್ ಮಾಡ್ತಾರೆ ಅಂದ್ರೆ, ಯಾವಾಗ ಆ ಮಗುವಿನಲ್ಲಿ ಎಲ್ಲೋ ಒಂದ್ ಕಡೆ ನನ್ ಕಡೆ ಅಟೆನ್ಷನ್ ಕೊಡ್ತಾ ಇಲ್ಲ, ನನ್ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ, ಆಗ ಮೆದುಳು ಸಹಜವಾಗಿ ಈ ರೀತಿ ಪ್ರತಿಕ್ರಿಯಿಸುತ್ತೆ. ಸೊ ಇದು ಅವರ ಸುಪ್ತ ಮನಸ್ಸಿನಲ್ಲಿ ನಡೆಯೋ ಅಂತದ್ದು. ಇಲ್ಲಿ ಫಾರ್ ಎಕ್ಸಾಂಪಲ್ ಏನಂದ್ರೆ, ಯಾವುದೋ ಒಂದು ಭಯದ ಸ್ಥಿತಿಯಲ್ಲಿ ವ್ಯಕ್ತಿ ಒಂದು ಭಯಕ್ಕೆ ಕಾರಣವಾದ ವ್ಯಕ್ತಿ ಅಥವಾ ವಸ್ತುವಿನ ಜೊತೆಗೆ ಹೋರಾಟಕ್ಕಿಳಿಯುತ್ತಾನೆ. ಅಂದ್ರೆ ಈ ವ್ಯಕ್ತಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ನನ್ನನ್ನ ಹೀಯಾಳಿಸ್ತಿದ್ದಾರೆ, ಅಥವಾ ಈ ವ್ಯಕ್ತಿ ನನ್ನ ಒಂದು ನನ್ನ ಕೊರತೆನ ತೋರಿಸ್ತಿದ್ದಾರೆ ಅಂದ್ರೆ, ಈ ವ್ಯಕ್ತಿ ಅವ್ರಿಗೆ ಏನೋ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅವರು ಆ ವ್ಯಕ್ತಿ ಜೊತೆಗೆ ಜಗಳಕ್ಕಿಳಿಯಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಟೀಚರ್ ಆಗ್ಬೋದು ಅಥವಾ ಪೋಷಕರಾಗ್ಬೋದು. ಕಿರ್ಚಾಡೋದು, ಕೂಗಾಡೋದು, ಅವ್ರ ಕೋಪ ತೋರ್ಸೋದು. ಕೆಲವು ಮಕ್ಕಳು ಟೀಚರ್ಸ್ ಜೊತೆನೂ ಹಾಗೆ ಬಿಹೇವ್ ಮಾಡ್ತಾರೆ ಅಲ್ವಾ. ಸೊ ಯಾಕೆ ಅಂತಂದ್ರೆ, ಅವರು ಟಾರ್ಗೆಟ್ ಮಾಡ್ತಿರ್ತಾರೆ, ಪದೇ ಪದೇ ಟಾರ್ಗೆಟ್ ಮಾಡ್ತಿರ್ತಾರೆ. ಅವರ ತಪ್ಪನ್ನ ಒತ್ತಿ ಪದೇ ಹೇಳ್ತಿರ್ತಾರೆ. ಅವರು ಹಾಗೆ ಬಿಹೇವ್ ಮಾಡ್ತಿರ್ತಾರೆ. ಅದಕ್ಕೆ ಮಕ್ಕಳು ಅವ್ರ ಜೊತೆಗೆ ಹೋರಾಟ ಮಾಡ್ಬೇಕು, ಇಲ್ಲ ಅಂದ್ರೆ ಆಗಲ್ಲ ಅನ್ನೋದು ಅವರ ಸುಪ್ತ ಮನಸ್ಸಿಗೆ ಹೋಗುತ್ತೆ. ಸೊ ಇದು ಸಹಜವಾಗಿ ನಡೆಯುವಂತಹ ಕ್ರಿಯೆ. ಮೊದಲನೇದು, ಯಾಕೆ ಮಕ್ಕಳು ಹೋರಾಟ ಮಾಡ್ತಾರೆ, ಕಿರ್ಚಾಡ್ತಾರೆ, ಫೈಟ್ ಮಾಡ್ತಾರೆ. ಎರಡನೇದು, ಸುರಕ್ಷತೆಗಾಗಿ ಹಪಾಹಪಿ. ಇನ್ನ ಕೆಲವು ಮಕ್ಕಳು ಒಂದ್ ರೀತಿ ಸೇಫ್ಟಿ ಇಲ್ಲ ಅನ್ನೋ ಫೀಲಿಂಗ್ಸ್ ಬಂದಿರುತ್ತೆ ಅವ್ರಿಗೆ. ಅವ್ರು ಯಾರು ಅಂದ್ರೆ, ತನ್ನದೇ ಆದ ರೀತಿಯಲ್ಲಿ ನನಗೆ ಹೆಂಗ್ ಗೊತ್ತು, ನನಗ್ ಬೇಕಾಗಿರೋ ರೀತಿ ನಾನು ಕೆಲಸ ಮಾಡ್ತೀನಿ,
ಯಾಕೆ ನಾನು ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ, ಹಿಂಗ್ ಮಾಡು, ಹಂಗ್ ಮಾಡು ಅಂತ ಇಸ್ಕೊಂಡ್ ಮಾಡಕ್ ಹೋಗೋದು, ಸರಿ ಮಾಡ್ತೀನಿ ಅನ್ನೋದು, ಆತರ ಎಲ್ಲ ಹೆಚ್ಚು ಮಾಡಕ್ ಹೋದಂಗೆ ಮಗುಗೆ ಏನ್ ಅನ್ಸುತ್ತೆ, ಓ ನನಗೆ ಪ್ರಾಬಲ್ಯ ಸಾಧಿಸೋಕೆ ಅಂದ್ರೆ ಅವ್ರ ಮೇಲೆ ನಾವೇನೋ ಡಾಮಿನೇಟ್ ಮಾಡ್ತಾ ಇದೀವಿ ಅಂತ ಅನ್ನಿಸ್ದಾಗ ಮಕ್ಕಳು ಏನಾದ್ರೂ ಒಂದನ್ನ ಹೊಸದನ್ನ ಕಲಿಯೋದನ್ನ ಸ್ಟಾಪ್ ಮಾಡಿ ವ್ಯಕ್ತಪಡಿಸೋದನ್ನ ಅವ್ರು ಸ್ಟಾಪ್ ಮಾಡ್ಬಿಡ್ಬೋದು. ಹಾಗಾಗಿ ಮಕ್ಕಳಿಗೆ ಒಂದು ಸುರಕ್ಷಿತ ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ಬೇಕು ನಮ್ಮ ಇವತ್ತಿನ ಟೀಚರ್ಸ್ ಮತ್ತೆ ಪೇರೆಂಟ್ಸು. ಮೂರನೇದು, ತಪ್ಪಿಸಿಕೊಳ್ಳುವಿಕೆ ಅಥವಾ ನಿರಾಕರಣೆ. ಎಸ್ಕೇಪ್ ಆಗ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ, ಅಂದ್ರೆ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೆ ಇರೋ ತರ, ಅಥವಾ ಹೇಳಿದ್ರೆ ಅದಕ್ಕೆ ಇಲ್ಲ ನಾನು ಇದ್ ಮಾಡಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾರೆ. ಯಾಕಂಗ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಪ್ಪಿಸಿಕೊಳ್ಳುವಿಕೆಯನ್ನು ನಿರಾಕರಣೆ ಎಂದು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಮಗು ನಾನು ಇದನ್ ಮಾಡಲ್ಲ ಅಂತ ಅದ್ರ ಭಾವನೆಯಲ್ಲಿ ಹೇಳ್ತಾ ಇರ್ಬೋದು, ಅಥವಾ ಅದು ಮಾಡಲ್ಲ ಅಂತ ಹೇಳ್ತಿರ್ಬೋದು, ಅದು ಕೇಳಿಸ್ಕೊಂತಾ ಇಲ್ಲ ಅದ್ರ ಅರ್ಥ ಏನಂದ್ರೆ ಅದಕ್ಕೆ ಅದನ್ನ ಮಾಡಕ್ಕೆ ಇಷ್ಟ ಇರೋದಿಲ್ಲ. ಅಂದ್ರೆ ಮಗುವಿಗೆ ನನಗೆ ಇದು ಆಗಲ್ಲ ಅನ್ನೋದು ಕೂತಿರುತ್ತೆ. ಅದನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಆ ಆತಂಕ ಅತಿಯಾದಾಗ ಅದನ್ನ ಮರೆಮಾಚಬೇಕು ಅಂತ ಹೇಳಿ ಮಕ್ಕಳುಗಳು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಕೆಲವೊಮ್ಮೆ ಅತಿಯಾದ ಶಬ್ದಗಳು, ಮನೆಯಲ್ಲಿ ತುಂಬಾ ಹೆಚ್ಚು ಶಬ್ದಗಳು ಬಳಸೋದ್ರಿಂದ, ಕಿರಿಕಿರಿ ಸೌಂಡ್ ಗಳನ್ನ ಕೇಳೋದ್ರಿಂದ, ಆಮೇಲೆ ತುಂಬಾ ಜನಗಳು ಗಿಜಿ ಮಾತಾಡೋದ್ರಿಂದ, ಯಾವಾಗ್ಲೂ ಮನೆಯಲ್ಲಿ ನಾನ್ ಸ್ಟಾಪ್ ಈಗ ತರಗತಿಯಲ್ಲಾಗಿರ್ಬೋದು ನಾನ್ ಸ್ಟಾಪ್ ಗಲಾಟೆಗಳು ಮಾಡೋದ್ರಿಂದ ಏನೋ ಒಂಥರ ಪ್ರತಿಭಟನೆ ಮಾಡಬಹುದು ಅಂತ ಅವ್ರಿಗೆ ಅನ್ಸುತ್ತೆ. ಆ ನಡವಳಿಕೆಯು ವಿರೋಧ ಅಲ್ಲ, ಅವ್ರಿಗೆ ಅದು ವಿರೋಧ ಅಲ್ಲ, ಬದಲಾಗಿ ಇದು ಸಹಿಸಿಕೊಳ್ಳಲು ಅತಿಯಾಗಿದೆ ಎಂದು ಅವರು ನರಮಂಡಲ ತಿಳಿಸುವ ವಿಧಾನವನ್ನೇ ವಿರೋಧವಾಗಿ ಕಂಡಿರಬಹುದು. ಅಂದ್ರೆ ನೋಡಿ, ಮಕ್ಕಳು ಅದನ್ನ ಏನಕ್ಕೆ ಕಿರ್ಚಾಡಿ ಕೂಗಾಡಿ ಶಬ್ದ ಇದೆಲ್ಲ ಏನಕ್ಕೆ ಅವ್ರಿಗೆ ಬಿಹೇವ್ ಮಾಡ್ತಾರ ಆತರ ಅಂತ ಅಂದ್ರೆ, ಅವರು ಇದನ್ನ ನಾನು ವಿರೋಧಿಸ್ತಿದೀನಿ ಅಂತ ಅಲ್ಲ, ಸಾಕು ನಂಗೆ ಇಷ್ಟೇ ತಗೊಳ್ಳೋ ಕೆಪಾಸಿಟಿ ಇರೋದು, ನನ್ನ ಮಟ್ಟಕ್ಕೆ, ನನ್ನ ಮೆದುಳಿನ ಮಟ್ಟಕ್ಕೆ ಇಷ್ಟೇ ನನಗೆ ಸಹಿಸ್ಕೊಳ್ಳೋಕೆ ಕೆಪಾಸಿಟಿ ಇರೋದು ಅನ್ನೋದು ಮಗುವಿನ ಮೆದುಳಿಗೆ ಅದು ಇರುತ್ತೆ. ಹಾಗಾಗಿ ಮಕ್ಕಳು ಅಷ್ಟೇ ಲಿಮಿಟ್ ಇಟ್ಕೊಂಡಿರ್ತಾರೆ. ಹೆಚ್ಚಾಗಕ್ ಹೋದಾಗ ಮೆದುಳು ನಂದಿಷ್ಟೇ ಅಂತ ಹೇಳ್ತಾ ಇರುತ್ತೆ. ಹಾಗಾಗಿ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಿಗೆ ಹಠ ಮಾಡ್ತಾರೆ, ಇವ್ರು ಹೀಗೆ ಹಾಗೆ ಅಂತ ಲೇಬಲ್ ಕೊಡೋದ್ರ ಬದಲು ಇವತ್ತು ಲೇಬಲ್ ಕೊಡ್ತಾ ಇದ್ದಾರೆ. ಒಂದು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಆಗಿರ್ಬೋದು, ಅಂದ್ರೆ ತಾಯಿ ಆ ಮಗು ಬುದ್ಧಿ ಇರಲ್ಲ, ಆ ಮಗುಗೆ ದಡ್ಡ ಆಗಿರುತ್ತೆ, ಅಂದ್ರೆ ಆ ಮಗುಗೆ ಏನು ತಿಳ್ಕೊಳಕ್ ಆಗ್ತಾ ಇರಲ್ಲ. ಸ್ಕೂಲಲ್ಲಿ ಟೀಚರು ಇವ್ನ್ ದಡ್ಡ, ಇವ್ನ ಎಷ್ಟು ಓದಿದ್ರು ಏನು ಪ್ರಯೋಜನ ಇಲ್ಲ, ಇವ್ನಿಗೆ ಸ್ಕೂಲಿಗೆ ಕಳ್ಸ್ಬೇಡಿ ಅಂತ ಒಂದ್ ಲೆಟರ್ ಬರ್ದ್ಬಿಟ್ಟು ಮನೆ ಕಳ್ಸ್ಬಿಡ್ತಾರೆ. ಆದ್ರೆ ಅದನ್ನ ತಾಯಿ ಏನ್ ಮಾಡ್ತಾರೆ, ಆ ಲೆಟರ್ನ ಇಟ್ಕೊಂಡು ಅಮ್ಮ ಏನ್ ಬರ್ದಿದೆ ಅದ್ರಲ್ಲಿ ಅಂತ ಮಗು ಕೇಳುತ್ತೆ. ಆಗ ಆ ತಾಯಿ ಹೇಳ್ತಾರೆ, ನೀನು ತುಂಬಾ ಬುದ್ಧಿವಂತ ಅಂತೆ, ನೀನ್ ತುಂಬಾ ಜಾಣ ಅಂತೆ, ನಿನಗೆ ಎಲ್ಲವನ್ನು ತಿಳ್ಕೊಳ್ಳೋ ಶಕ್ತಿ ಇದೆಯಂತೆ, ನೀನ್ ಇಂಡಿಪೆಂಡೆಂಟ್ ಆಗಿ ನೀನೇ ಓದ್ಕೋಬಹುದಂತೆ, ಅಷ್ಟು ಜ್ಞಾನ ಇದೆಯಂತೆ ನಿನ್ನಲ್ಲಿ, ನಿನಗೆ ಹೇಳ್ಕೊಡೋ ಅಷ್ಟು ಜ್ಞಾನ ಆ ಸ್ಕೂಲಲ್ಲಿರೋ ಟೀಚರ್ಸ್ಗೆ ಇಲ್ವಂತೆ ಮಗು, ಹಾಗಾಗಿ ನಿನಗ್ ನಾನೇ ಪಾಠ ಹೇಳ್ಕೊಡ್ತೀನಿ, ನಿನ್ಗಿದು ನಿನಗ ಆ ಕೆಪಾಸಿಟಿ ಇದೆ ಅಂತ ಹೇಳ್ತಾರಂತೆ. ಅದನ್ನ ಮಗು ನಂಬ್ಕೊಳತ್ತಂತೆ. ನೋಡಿ, ಆ ತಾಯಿ ಏನಾದ್ರೂ ಅಲ್ಲಿ ಬರ್ದಿರೋ ಲೆಟರ್ನ ಮಗುಗ್ ಹೇಳ್ಬಿಟ್ಟಿದ್ರೆ, ನೋಡು ನಿಂಗೆ ಬುದ್ಧಿ ಇಲ್ವಂತೆ, ನಿಂಗ್ ಹಂಗಂತೆ ಹಿಂಗಂತೆ ಅಂತ ಮಗು ಹಾಗೆ ಆಗ್ಬಿಡ್ತಾ ಇತ್ತು. ಬಟ್ ಯಾವಾಗ ಆ ತಾಯಿ ಅದನ್ನ ಸ್ಟ್ರಾಂಗ್ ಆಗಿ ಸೂಕ್ಷ್ಮವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ ಮಗುವಿನ ಒಂದು ಮೆದುಳಿಗೆ ಮಗುವಿನ ಬಗ್ಗೆ ಒಂದು ಒಳ್ಳೆಯ ರೀತಿಯಾಗಿ ಬ್ಲೂ ಪ್ರಿಂಟ್ ನ ಕ್ರಿಯೇಟ್ ಮಾಡಿದ್ರು, ಆ ಮಗು ಅದನ್ನ ನಂಬ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಅವ್ರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಇವತ್ತು ನಮ್ಗೆಲ್ಲ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿದೆ. ತಾಯಿ ತೀರೋಗಿದ್ದ ದಿನ ಆ ಮಗು ತಾಯಿಯ ಟ್ರಂಕ್ ನ ಓಪನ್ ಮಾಡಿದಾಗ ಲೆಟರ್ ಸಿಕ್ತಂತ. ಆಗ ಅವ್ರು ದೊಡ್ಡವರಾಗಿದ್ರು, ಆಯ್ತಾ. ಅವಾಗ ಅವ್ರು ಲೆಟರ್ ತಗೊಂಡು ಓದಿದ್ರಂತ, ಅವ್ರು ಫುಲ್ ಇಂಟೆಲಿಜೆಂಟ್. ಅವಾಗ ಲೆಟರ್ ತಗೊಂಡು ಓದಿದಾಗ ಅದ್ರಲ್ಲಿ ಆ ಲೆಟರ್ ಇತ್ತಂತೆ, ಅಂದ್ರೆ ಅವ್ರ ಅದನ್ನ ಜೋಪಾನವಾಗಿ ಇಟ್ಟಿದ್ರಂತೆ. ನನ್ ಮಗ ಒಂದಿನ ಹಿಂಗ ಆಗ್ತಾನೆ, ಅವಾಗ ನಾನು ಈ ಲೆಟರ್ ತೋರಿಸ್ಬೇಕು ಅಂತ. ಆ ಲೆಟರ್ನ ಅವ್ರು ತೆಗೆದು ನೋಡಿದ್ರಂತೆ, ಅದ್ರಲ್ಲಿ ಇತ್ತಂತೆ, ಟೀಚರು ನಿಮ್ ಮಗ ದಡ್ಡ, ನಿಮ್ ಮಗಂಗೆ ಏನು ಓದಿದ ಅರ್ಥ ಆಗಲ್ಲ, ಕರ್ಕೊಳ್ಳಿ ನಿಮ್ ಮನೆಗೆ ಅಂತ ಹೇಳಿ ಕಳ್ಸಿರೋ ಲೆಟರ್ನ ತಾಯಿ, ನೀನ್ ಬುದ್ಧಿವಂತ, ನೀನ್ ಜಾಣ, ನಿನಗ್ ಶಕ್ತಿ ಇದೆ, ನೀನ್ ಇಂಡಿಪೆಂಡೆಂಟ್ ಆಗಿ ಕಲಿಯೋ ಕೆಪಾಸಿಟಿ ಇದೆ ಅಂತ ಹೇಳಿ ಮಗುಗೆ ಅದನ್ನ ನಂಬಿಸಿ ಇವತ್ತು ವಿಜ್ಞಾನಿ ಮಾಡಿದ್ದಾರೆ. ಅಂದ್ರೆ ಮಗುವಿನ ಸುಪ್ತ ಮನಸ್ಸಿಗೆ ನೀವು ದಿನನಿತ್ಯ ಏನನ್ನ ಕೊಡ್ತಾ ಬರ್ತೀರಾ, ಮಗು ಹಂಗೇ ಆಗುತ್ತೆ. ಹಾಗಾಗಿ ಮಗು ಕಿರ್ಚಾಡತ್ತೆ, ಕೂಗಾಡತ್ತೆ, ಹಠ ಮಾಡತ್ತೆ, ಅಗೌರವ ತೋರ್ಸತ್ತೆ ಅಂತ
ಮಗುವಿಗೆ ಶಿಕ್ಷೆ ಕೊಡೋದ್ರ ಬದಲು ನೀವು ಕರುಣೆಯ ಭಾವನೆಯನ್ನ ನಿಮ್ ಒಳಗಡೆ ಇಟ್ಕೊಳ್ಳಿ. ಮಗು ಯಾಕೆ ಹೋರಾಟ ಮಾಡ್ತಾ ಇದೆ? ಯಾಕಂದ್ರೆ ಮಗುವಿನಲ್ಲಿ ಒಂದು ಆತಂಕ, ಭಯ ಇದೆ. ಯಾಕೆ ಮಗು ಸುರಕ್ಷತೆಗಾಗಿ ಹೋರಾಡುತ್ತೆ? ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಮಗು ಎಸ್ಕೇಪ್ ಆಗುತ್ತೆ? ಯಾಕಂದ್ರೆ ಅಷ್ಟೇ ನನ್ನ ಕೆಪಾಸಿಟಿ. ಸೊ ಇಷ್ಟನ್ನ ನಾವ್ ಅರ್ಥ ಮಾಡ್ಕೊಂಡ್ರೆ ಮಗುವಿಗೆ ಶಿಕ್ಷೆ ಕೊಡೋ ಜಾಗದಲ್ಲಿ ಕರುಣೆ ಮೂಲಕ ಕಲಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ಒಂದ್ ಮಗುಗೆ ಒಂದ್ ಲೇಬಲ್ ಕೊಡೋದ್ರ ಬದಲು ಎಷ್ಟು ವಿಷಯ ತಿಳ್ಕೊಳ್ಳೋದಿದೆ ಅಲ್ಲ. ಇದಿಷ್ಟೇ ಅಲ್ಲ, ಇನ್ನು ಎಷ್ಟು ವಿಷಯಗಳಿದೆ. ನಾವು ಅಂದ್ರೆ ಟೀಚರ್ಸ್ ಅಂಡ್ ಪೇರೆಂಟ್ಸ್ ಎಷ್ಟು ತಪ್ಪು ಮಾಡ್ತಿದೀವಿ ಒಂದು ಮಗುವಿಗೆ ಮೆದುಳಿನ ರೆಡಿ ಮಾಡೋದ್ರಲ್ಲಿ, ಭವಿಷ್ಯಕ್ಕೆ ಏನು ಸಿದ್ಧ ಮಾಡೋದ್ರಲ್ಲಿ ಏನ್ ತಪ್ಪು ಮಾಡ್ತಾ ಇದೀವಿ ಅಂತ ಇನ್ನು ಎಷ್ಟೊಂದು ವಿಷಯಗಳನ್ನ ಹೇಳಿದ್ದಾರೆ. ಅದನ್ನ ನಾಳೆ ಒಂದ್ 3 ನಾಡಿದ್ ಒಂದ್ 3 ತಿಳ್ಕೊಂಡು ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಇದನ್ನ ಕೊಡುಗೆ ಹಾಕೊಡೋಣ. ನನ್ನ ರಿಕ್ವೆಸ್ಟ್ ಏನಂದ್ರೆ, ನಮಗೆ ಎಷ್ಟೋ ಈ ತರದ ಒಂದು ಸೂಕ್ಷ್ಮ ಜ್ಞಾನ ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಟೀಚರ್ಸ್ಗೆ ಇರ್ಲಿಲ್ಲ. ಸೊ ನಮಗೆ ಆ ತರದ ಅಷ್ಟು ಪವರ್ಫುಲ್ ಕ್ರಿಯೇಷನ್ ನಮಗಾಗಿರ್ಲಿಲ್ಲ. ಸೊ ನಾವು ನಮ್ಮ ಲೈಫಲ್ಲಿ ಬಿದ್ದು ಎದ್ದು ಏನೇನೋ ಮಾಡಿ ಲಾಸು, ರಿಲೇಶನ್ಶಿಪ್ಪು ಎಲ್ಲದ್ರಲ್ಲೂ ನೋವನ್ನ ಅನುಭವಿಸಿ ನಾವು ಹೊರಗೆ ಬಂದ್ವಿ. ಇವತ್ತಿನ ಮಕ್ಕಳಿಗೆ ಈ ಜ್ಞಾನದ ಮೂಲಕ ನಾವೇನಾದ್ರೂ ಬೆಸ್ಟ್ ಕೊಡುಗೆ ಕೊಟ್ರೆ, ಇವತ್ತಿನ ಮಕ್ಕಳು ಕಷ್ಟ ಪಡೋದಕ್ಕಿಂತ ಜ್ಞಾನದ ಮೂಲಕ ಬೆಳೀತಾರೆ. ಸೊ ಅವ್ರಿಗೆ ಅವಾಗ ನಮ್ಮಷ್ಟು ಕಷ್ಟನ ಫೇಸ್ ಮಾಡ್ಬೇಕಾದ್ರೆ ಏನ್ ಅನುಭವಿಸಿದ್ವಿ ಆ ತರ ಅನುಭವಿಸಲ್ಲ. ಅವರು ಕರೆಕ್ಟ್ ಆಗಿ ಲೈಫ್ ನ ಲೀಡ್ ಮಾಡ್ತಾರೆ. ಸೊ ಅಂತ ಒಂದು ಭವಿಷ್ಯದ ನಿರ್ಮಾಣಕ್ಕೆ ನಮ್ಮೆಲ್ಲರ ಕೊಡುಗೆ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ನೀವೆಲ್ಲರೂ ಕಮೆಂಟ್ ಮಾಡಿ, ನಾನು ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಅಂತ ಕಮೆಂಟ್ ಮಾಡಿ. ನಾನು ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಅಂತ ಕಮೆಂಟ್ ಮಾಡಿ. ಅದನ್ನ ನಿಮ್ಮ ಮಗುವಿನ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡಿ, ಅಳವಡಿಸ್ಕೊಳ್ಳಿ. ಸೊ ನಿಮ್ಮ ಲೈಫಲ್ಲಿ ಏನ್ ಬದಲಾಯಿತು ಅಂತ ಯಾವತ್ತಾದ್ರೂ ಒಂದಿನ ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ. ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.